ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರಿಗೆ 2 ಬಾರಿ ನೋಟಿಸ್ ಕೊಟ್ಟರು ಸಮೇತನು ವೀರೇಂದ್ರ ಹೆಗಡೆಯವರು ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಭೂ ಮತ್ತು ಹಗರಣದ ವಿಚಾರ, ಭೂ ಕಬಳಿಕೆಯ ವಿಚಾರ. ಅಲ್ಲಿನ ಏನು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಕ್ಷಿಣ ಕನ್ನಡ ಬೆಳ್ತಂಡಿ ಇನ್ಸ್ಪೆಕ್ಟರ್ 1 ಬಾರಿ ನೋಟಿಸ್ ಹೋಗಿ ಮುಟ್ಟಿಸಿ ಬರ್ರಿ ಅಂತ ಹೇಳಿದ್ರು ಸಮೇತ ಹೋಗಿಲ್ಲ. ಈಗ 2ನೇ ಬಾರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಈ ಬಾರಿ ವೀರೇಂದ್ರ ಹೆಗಡೆಯವರೇ ನೇರವಾಗಿ ಹೊಣೆಯಾಗಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಅವರ ಒಂದು ಟ್ರಸ್ಟು ಏನು ಸರ್ಕಾರದ ಜಾಗದಲ್ಲಿ ಕಟ್ಕೊಂಡಿರ್ತಕ್ಕಂಥ ವನಸ್ಪತಿ ಅಥವಾ ವನ ಅದೇನೋ ಮಾಡ್ತಾರಲ್ರಿ, ನಿಮಗೆ ಗೊತ್ತಲ್ಲ, ತಪವನ ಥರ ಕುಡಿದೋದು ಬಿಡಿಸೋದು ಅದು ಇದು ಏನೇನೋ ಮಾಡಿಬಿಟ್ಟಿದಾರಲ್ಲ. ಎಲ್ಲ ಅಕ್ರಮ ಜಾಗದಲ್ಲಿ ಕಟ್ಕೊಂಡು ಬಿಲ್ಡಿಂಗ್ಗಳನ್ನು ಸಮಾಜಕ್ಕೆ ನಾನು ಒಂದು ಕೊಡುಗೆಯಾಗಿ ಕೊಡ್ತೀನಿ, ಸಮಾಜವೇ ಒಂದು ಶಕ್ತಿ, ಆ ಸಮಾಜದ ಶಕ್ತಿ ನಾನೊಬ್ಬ ದೇವ ಮಾನವ ಅಂತ ಹೇಳ್ಕೊಂಡು ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅನೈತಿಕ ಸಂಬಂಧಗಳ ಬಗ್ಗೆ ಏನು ಮಾತನಾಡೋದು ಬೇಡ. ಬಟ್ ಈಗಾಗಲೇ 3 ಬಾರಿ ಕ್ರಿಮಿನಲ್ ಕೇಸನ್ನು ವೀರೇಂದ್ರ ಹೆಗಡೆಯವ್ರ ಮೇಲೆ ಆಗಿದೆ. ಬಟ್ ಅವರು ಹೋಗಿಲ್ಲ. ಇನ್ನು ಮುಂದೆ ಕೋರ್ಟು ಯಾವ ರೀತಿ ಡಿಸೈಡ್ ತಗೊಳ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಜನರಿಗೆ ನೇರವಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದೇ, ಸೌಜನ್ಯ ವಿಚಾರಕ್ಕೂ ವೀರೇಂದ್ರ ಹೆಗಡೆಯವರಿಗೂ ಅವರ ತಮ್ಮನ ತಮ್ಮನಿಗೂ ಅವರ ಕುಟುಂಬಕ್ಕೂ ಸಂಬಂಧ ಇದೆ. ಯಾಕೆ ಅಂತ ಹೇಳಿದ್ರೆ, ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ ಫಾರಿನ್ನಲ್ಲಿದ್ದರೂ ಸಮೇತ ಇಲ್ಲಿ ಬಂದು ಹೋಗಿದ್ದಾನೆ ಅನ್ನೋ ಪ್ರೂಫು ಈಗಾಗಲೇ ಅವರು ಕಣ್ಮರೆ ಆಗಿರೋದ್ರಿಂದ ಯಾರು ಅವರ ತಮ್ಮನ ಮಗ ಆಯಿತು, ಫಾರಿನ್ನಾಗಿದ್ನೋ ಇಲ್ಲಿದ್ನೋ ಅದೆಲ್ಲ ತನಿಖೆ ಬಹಳ ಚೆನ್ನಾಗಿ ನಡೀತಾ ಇದೆ. ಈ ಬಾರಿ SIT ಅವರಿಗೂ ಸರಿಯಾಗಿ ತರಾಟೆ ತೆಗೆದುಕೊಂಡಿದೆ ಕೋರ್ಟು. ತಿಮ್ಮರೋಡಿ ಅವರ ಗಡಿಪಾರು ಮತ್ತೆ ವಾಪಸ್ ಬಂದಿದೆ. ಗಿರೀಶ್ ಮಟ್ಟಣ್ಣನವರಿಗೆ ಧೈರ್ಯ ತುಂಬುವ ಕೆಲಸವನ್ನು ಕೋರ್ಟ್ ಮಾಡಿದೆ. ಇಲ್ಲಿ ಯಾರೋ ಮಧ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಮಿಸ್ಗೈಡ್ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಸೌಜನ್ಯ ಕೇಸಿಗೂ ನೀವು ಮಾಡ್ತಕ್ಕಂಥ ಮ್ಯಾಟ್ರಿಗೂ ಸಂಬಂಧ ಹಚ್ಚಬೇಡಿ. ನಿಮ್ಮ ಸಂಬಂಧಗಳು ಯಾವುದೇ ರೀತಿ ಇರಲಿ. ಸುಮಾರು 14 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ತಿಮ್ಮಾರೂಢಿಯವರಿಗೆ ಹೆಸರಿಗೆ ಕಳಂಕ ತರುವಂಥ ಕೆಲಸವನ್ನು ಯಾರೂ ಮಾಡಬೇಡಿ. ಇಲ್ಲಿ ಏನು 4 ಜನ ಮಾಡಿದ್ದಾರೆ, ಆ 4 ಜನರು ಈ ಹೆಗಡೆಯವ್ರ ಮೇಲೆ ಮಾಡಿದ್ದಾರೆ. ಎಲ್ಲೆಲ್ಲಿ ಎಷ್ಟೆಷ್ಟು ಕೇಸುಗಳನ್ನು ಎಷ್ಟೆಷ್ಟು ಆಸ್ತಿಗಳನ್ನು ನುಂಗಿದ್ದಾರೆ ಅಂತ ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾಗಿ ಎಲ್ಲ ಕೊಡ್ತಾರೆ ನಮ್ಮ ಮಂಜುನಾಥ್ ಅವರು. ಇನ್ನು 3 ಇದ್ದಾರೆ ಇವ್ರ ಜೊತೆಯಲ್ಲಿ. ನಿನ್ನೆ ಕೊಡಬೇಕಾಯ್ತು, 6ನೇ ತಾರೀಕು 7ನೇ ತಾರೀಕು ಕೊಡಬೇಕಾಗಿತ್ತು, ಕೋರ್ಟಿಗೆ ಹೋಗ್ಬೇಕಾಯಿತು. ಆದರೂ ಅವ್ರು ಹೋಗಿಲ್ಲ. ಮತ್ತೆ ಇನ್ನೊಮ್ಮೆ ಕೋರ್ಟಿಂದ ನೋಟಿಸ್ ಬಂದಿದೆ. ಈಗ 3 ಬಾರಿ ಕ್ರಿಮಿನಲ್ ಕೇಸುಗಳಲ್ಲಿ ವೀರೇಂದ್ರ ಹೆಗಡೆಯವರು ಭಾಗಿಯಾಗಿದ್ದಾರೆ. ಧರ್ಮಸ್ಥಳದ ಕೇಸು ಆಗಲೇ ತುದಿಯಲ್ಲಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾರೇ ತಪ್ಪು ಮಾಡಿದ್ರು ಸಮೇತ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಪಕ್ಕ 100%. ನೋಡಿ, ಕೀರ್ತಿ ಹೋಗೇಬಿಟ್ಟ, ಎತ್ತಾಗೋದ ಅಂತಲೇ ಗೊತ್ತಾಗಲಿಲ್ಲ. ಸುಳ್ಳು ಹೇಳ್ಕೊಂಡು ಜೀವನ ಮಾಡೋವಂಥ ವ್ಯಕ್ತಿ. ಇವತ್ತು ಅವ್ರು ದೊಡ್ಡ ಹಬ್ಬ ಇದೆ, ಸುಮ್ಮನೆ ಯಾಕೆ ಅವ್ರಿಗೆ ರಾಡಿ ಅಲ್ವಾ. ಸುಲೇಬೇಲಿ ಅವರು ಏನೇನೋ ಹೇಳ್ತಾ ಇರ್ತಾರೆ, ಸುಳ್ಳಿನ ಸರದಾರ ಕರ್ನಾಟಕದ, ಇದು ಈ ರೀತಿಯಾಗಿದ್ದಾರೆ ನೋಡಿ. ಅದೇ ರೀತಿಯಾಗಿ ಸೌಜನ್ಯ ಪರ ವಿರೋಧ ಅನ್ನೋದಕ್ಕಿಂತಲೂ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ನಾವು ಎಲ್ಲರೂ ಸೇರಿ ಧ್ವನಿ ಎತ್ತಿದಾಗ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನಿರಬೇಕು. ಇಲ್ಲ ಅವ್ರಿಗೇನಾದರೂ ಯಾವುದಾದ್ರೂ ರೀತಿಯಿಂದ ಸಹಾಯ ಮಾಡಬೇಕು ಅನಿಸಿದರೆ ನೀವು ತಿಳಿದಿರ್ತಕ್ಕಂಥ ಸತ್ಯದ ವಿಚಾರಗಳನ್ನು ಜನರಿಗೆ ತಿಳಿಸುವಂಥ ಕೆಲಸ ಮಾಡೋದೇ ಸೌಜನ್ಯ ಪರ ಇರ್ತಕ್ಕಂಥದ್ದು. ಈ ಸೌಜನ್ಯ ಅಂತ ಹೇಳಿದ್ರೆ ಅಲ್ಲಿ ಏನು ನಡೆದಿರ್ತಕ್ಕಂಥ 74 ಕೇಸುಗಳಿದ್ದಾವೆ, 1000 ಮೂಳೆಗಳಿದ್ದಾವೆ. ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಕ್ರಮ ಚಟುವಟಿಕೆಗಳಿಗೆ ಯಾವುದೋ ಲಾಡ್ಜಲ್ಲಿ ಸಾಯ್ತಾರೆ, ಅದನ್ನು ತಗೊಂಡು ಹೋಗಿ ಸುಟ್ಟಾಕ್ತಾರೆ, ಅನಾಥ ಶಾವುಗಳಿಗೆ ದಿಕ್ಕು ದೆಸೆ ಇಲ್ದಂಗೆ ಮಾಡಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತಕ್ಕಂಥ ಕರ್ಕೊಂಡು ಹೋಗಿ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಪೋಸ್ಟ್ ಮೇಲ್ ಮಾಡ್ತಾರೆ. ಸರ್ಕಾರ ಇದೆಯಾ ಸತ್ತಿದೆಯಾ?  ಇಷ್ಟೊಂದೆಲ್ಲ ದಾಖಲೆಗಳಿದ್ರು ಸಮೇತ ಒಂದು
ನೋಟಿಸ್ ಕಳ್ಸೋಕ್ಕೆ ಯೋಗ್ಯತೆ ಇಲ್ಲ ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದರೆ, ಮತ್ತಿಂಥ ಸರ್ಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳ ಮಾತುಗಳನ್ನು ಯಾರು ನಂಬಬೇಕು ಹೇಳಿ? ಗೃಹ ಮುಖ್ಯಮಂತ್ರಿಗಳೇ ಗೊತ್ತಿಲ್ವೋ ಗೊತ್ತಿದೆಯೋ ಗೊತ್ತಿದ್ದು ಗೊತ್ತಿಲ್ಲದ ಥರ ಇರ್ತಿರೋ? ಆ ಕಡೆ ಮೂಡ ಕೇಸು ಹಾಗೆ ಆಯಿತು, DKಶಿ ಮೇಲೆ ಇಡಿ ಕೇಸ್ಗಳು ಎಷ್ಟಿದ್ದಾವೆ? ನಮ್ಮ ರಾಜ್ಯದ ವ್ಯವಸ್ಥೆ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರೆ, ವಿಧಾನಸೌಧದಲ್ಲೇ ಶೆಡ್ ಹೊಡೆದು ಮೀಸೆ ತಿರುಗಿಸಿ ಪೈಲ್ವಾನ್ರ ತನ ಮೆರೆಯೋ ಸಮಯ ಬಂದ್ಬಿಟ್ಟಿದೆ. ಇದು ಕಾಲ ಅಂತ್ಯ ಆಗುತ್ತೋ ಅಥವಾ ಕಾಲ ಬದಲಾಗುತ್ತೋ ಕಾದು ನೋಡಬೇಕಾಗಿದೆ. ಸೌಜನ್ಯ ಕೇಸಿಗೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ. ಪ್ರತಿಯೊಬ್ಬರೂ ಸಹ ಆ ಒಂದು ಸತ್ಯದ ಹಾದಿಯನ್ನು ಕಾಯ್ತಾ ಇದ್ದಾರೆ. ಸರ್ಕಾರ ಅರಿತುಕೊಳ್ಳದೆ ಹೋದರೆ ಸರ್ವನಾಶ ಆಗೋದು ಪಕ್ಕ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.